ಗಾಯ್ಸ್ 100 ಟಿಕ್ ಹಾಕನ್ ಈ ಸಲ ಪಕ್ಕಾ ಪೊಲೀಸ್. ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಗಣಿ ಲಾಗ್ಸ್ಗೆ ಸ್ವಾಗತ. ಇವತ್ತು ಪೊಲೀಸ್ ಎಕ್ಸಾಮ್ ಇತ್ತು, ಸೊ ನಾನು ಕೂಡ ಹೊರಟೆ. ಬೆಳಿಗ್ಗೆ ಬೇಗ ಹತ್ಕೊಂಡು ಸೀದಾ ಬಸ್ ಸ್ಟ್ಯಾಂಡ್ ಕಡೆ ಹೊರಟೆ. ಅಲ್ಲಿ ನನ್ನ ಫ್ರೆಂಡು ಕಾಯ್ತಾ ಇದ್ದ ನೋಡಿ. 3 ಬಸ್ ನಿಲ್ಲಿಸೇ ಇಲ್ಲ, ಯಾಕಂದರೆ ಫುಲ್ ರಶ್ ಇತ್ತು. ಆಮೇಲೆ ಒಂದು ಬಸ್ ಬಂತು, ಅದರಲ್ಲಿ ಹೋಗಿ ಸೀದಾ ಕಾರಲ್ಲಿ ಇಳ್ಕೊಂಡೆ. ಅವನ ಎಕ್ಸಾಮ್ ಸೆಂಟರ್ ಅಲ್ಲೇ ಹತ್ತಿರ ಇತ್ತು. ನಂದು ಕಾರವಾರ ಬಸ್ ಸ್ಟ್ಯಾಂಡಿಂದ ಸುಮಾರು 8 ಕಿಲೋಮೀಟ್ರ್ ಇತ್ತು. ಆಟೋ ಸ್ಟ್ಯಾಂಡ್ ಹತ್ರ ಇಬ್ಬರು ಹುಡುಗಿಯರಿದ್ದರು, ಬಟ್ ಅವ್ರಿಗೆ ಕಾಲೇಜ್ ಗೊತ್ತಿರಲಿಲ್ಲ. ನಂದು ಸೇಮ್ ಕಾಲೇಜ್ ಆಗಿರೋದ್ರಿಂದ ನಾನು ಅವ್ರ ಹತ್ರ ಶೇರಿಂಗ್ ಆಟೋಲ್ಲಿ ಹೋಗು ಅಂತ ಹೇಳಿ ಅವ್ರ ಜೊತೆ ಹೊರಟೆ. ಫೈನಲಿ ಎಕ್ಸಾಮ್ ಸೆಂಟ್ರ್ ಹತ್ರ ಬಂದೆ. ಇಲ್ಲಿ ನೋಡಿದ್ರೆ ಫುಲ್ಲು ಜನ. ಗಾಯ್ಸ್, ಎಕ್ಸಾಮ್ ಮುಗಿಸ್ಕೊಂಡು ಹೊರಗಡೆ ಬಂದರೆ ಫುಲ್ಲು ಮಳೆ. ಇದೇ ಮಳೆ ಬೆಳಿಗ್ಗೆ ನಾವು ಕ್ಯೂನಲ್ಲಿ ನಿಂತಾಗ ಬಂದಿದ್ರೆ ಏನು ಗತಿ ಆಗ್ತಿತ್ತು ನಮ್ಮದು ನೋಡಿ ಗಾಯ್ಸ್. ಆಮೇಲೆ ಅಲ್ಲಿಂದ ಬಸ್ ಹತ್ಕೊಂಡು ಸೀದಾ ಕಾರವಾರ ಬಸ್ ಸ್ಟ್ಯಾಂಡ್ ಕಡೆ ಬಂದೆ. ಕಾರವಾರ ಬಸ್ ಸ್ಟ್ಯಾಂಡಲ್ಲಿ ಎಕ್ಸಾಮಿಗೆ ಬಂದಿದ್ದ ನನ್ನೆಲ್ಲ ಫ್ರೆಂಡ್ಸ್ಗೂ ಕೂಡ ಸಿಕ್ಕಿದ್ರು. ಅಲ್ಲಿ ಒಂದು ಹೋಟೆಲಲ್ಲಿ ತಿಂಡಿ ತಿಂದ್ಕೊಂಡು ಹಾಗೆ ನಾವು ಬಸ್ ಸ್ಟ್ಯಾಂಡ್ ಕಡೆ ಬಂದ್ವಿ. ಎಲ್ಲರೂ ಅವ್ರವ್ರ ಮನೆಗೆ ಹೋಗ್ಬೇಕಲ್ಲ ಎಕ್ಸಾಮ್ ಮೇಲೆ, ಸೊ ನಾನು ಕೂಡ ಬಸ್ ಹತ್ಕೊಂಡು ರಿಟರ್ನ್ ಬಂದೆ. ಬಸ್ ಇಳಿದೆ. ಇಲ್ಲಿ ನೋಡಿ ಗಾಯ್ಸ್, ನಮ್ಮ ದನ 2 ಇಲ್ಲೇ ನಿಂತಿದೆ. ಅಯ್ಯೋ, ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ಬೇಗ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸಂಜೆ ಗದ್ದೆ ಹತ್ರ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದೆ, ಬಟ್ ಅಷ್ಟರಲ್ಲಿ ನನ್ನ ಫ್ರೆಂಡ್ ಕಾಲ್ ಮಾಡಿದ, ಎಲ್ಲಿಗೂ ಹೋಗು ಅಂತ ಹೇಳ್ದ. ಸೀದಾ ಅವ್ರ ಮನೆ ಕಡೆ ಹೋಗ್ತಾ ಇದ್ದೇನೆ. ಗಾಯ್ಸ್, ಇದೇ ನೋಡಿ ನಾನು ಕಲ್ತಿರೋ ಹೈಸ್ಕೂಲ್. ಇನ್ನೊಂದು ವಿಷಯ ಏನಂದರೆ, ನಮ್ಮ ಹೈಸ್ಕೂಲ್ ಮತ್ತು ಕಾಲೇಜ್ ಮಾತ್ರ ಒಂದೇ ಕಡೆ ಇದೆ ನನಗೆ. ಮಕ್ಕಳೆಲ್ಲ ನೋಡಿ ಆಟ ಆಡ್ತಾ ಇದ್ದಾರೆ ಗ್ರೌಂಡಲ್ಲಿ. ಫ್ರೆಂಡ್ ಅಲ್ಲಿಗೆ ಬಂದ, ನಾವು ಆಮೇಲೆ ಹೊರಟ್ವಿ. ಅವ್ರ ಅಕ್ಕನ ಮಗಳನ್ನ ಅವ್ರ ಮನೆಗೆ ಬಿಟ್ಟು ಹೋಗೋಣ ಅಂತ ಮಾಸೂರ್ಗೆ ಹೋದ್ವಿ. ಗೈಸ್, ಆಮೇಲೆ ಸೀದಾ ಮಾಸೂರಿಂದ ಸೀದಾ ನಮ್ಮ ಗೋಕರ್ಣ ಕಡೆಗೆ. ಗೋಕರ್ಣದಲ್ಲಂತೂ ಫುಲ್ಲು ಜನ, ಯಾವಾಗಲೂ ಜನನೇ ಇರ್ತಾರೆ ಬೀಚ್ ಹತ್ರ. ಗಾಯ್ಸ್, ಇವತ್ತಂತೂ ಬೀಚಲ್ಲಿ ಸಿಕ್ಕಾಪಟ್ಟೆ ಜನ ಅವರ. ಇಲ್ಲಿ ಅಲ್ಲಿ ಗೋಬಿ ತಿಂದ್ಕೊಂಡು ಸೀದಾ ಮನೆ ಕಡೆ ಪಯಣ ಸ್ಟಾರ್ಟ್. ಗೈಸ್ ನೋಡಿ, ಗೋಕರ್ಣದಲ್ಲಿ ನೈಟ್ ಆದರೂ ಕೂಡ ಜನ ಎಲ್ಲ ತಿರುಗಾಡ್ತಾನೆ ಇರ್ತಾರೆ. ಗೋಕರ್ಣದಿಂದ ಬಂದಮೇಲೆ ಫ್ರೆಂಡ್ದೊಂದು ಬರ್ತಡೇ ಇದೆ, ಅಲ್ಲಿಗೆ ಹೋಗುವ ಅಂತ ಹೇಳ್ದ. ಹಾಗೆ ಕೇಕ್ ಎಲ್ಲ ತಗೊಂಡ್ವಿ. ಗಾಯ್ಸ್, ಇವನೇ ನೋಡಿ ಬರ್ತಡೇ ಬಾಯ್. ಆಮೇಲೆ ಸ್ವಲ್ಪ ಜನ ಫ್ರೆಂಡ್ಸ್ ಎಲ್ಲ ಬಂದರು ಬರ್ತಡೇ ಪಾರ್ಟಿಗೆ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ಬರ್ತ್ಡೇ ಬಾಯ್ ನಮಗೆಲ್ಲ ಒಳ್ಳೆ ಪಾರ್ಟಿ ಕೊಟ್ಟ, ಖುಷಿ ಆಯಿತು. ಅಲ್ಲಿಂದ ಸೀದಾ ಮನೆ ಕಡೆ ಹೊರಟೆ. ಗಾಯ್ಸ್, ನೈಟ್ ಮನೆ ಬಂದಾಗ 11 ಗಂಟೆ ಆಗಿತ್ತು. ಮನೆಯಲ್ಲಿ ಸರಿ ಬಯಸ್ಕೊಂಡೆ. ನಮ್ಮ ಕಡೆ ಎಲ್ಲ ಗದ್ದೆ ನೆಟ್ಟಿ ಸ್ಟಾರ್ಟ್ ಮಾಡಿದ್ದಾರೆ, ಹಾಗೆ ನಮ್ಮದು ಕೂಡ ಇತ್ತು. ಗದ್ದೆಗೆ ಹೋಗೋಣ ಅಂತ ಗದ್ದೆಗೆ ಹೋದೆ. ಮಳೆ ಕರೆಕ್ಟ್ ಟೈಮಿಗೆ ಬರ್ತಾ ಇಲ್ಲ, ಸೊ ಈ ಗದ್ದೆ ನೋಡಿ ಫುಲ್ ನೀರು ಖಾಲಿ ಇದೆ. ಅದಕ್ಕೆ ನಾವು ಪಂಪ್ ಹಾಕ್ಕೊಂಡು ಗದ್ದೆಗೆ ನೀರು ಹಾಕ್ಕೊಂಡು ಗದ್ದೆ ನೆಟ್ಟಿ ಸ್ಟಾರ್ಟ್ ಮಾಡಿದ್ವಿ. ಗದ್ದೆ ಕೆಲಸ ಮುಗಿಸ್ಕೊಂಡು ಸಂಜೆ ಸೀದಾ ಮನೆ ಕಡೆ ಬಂದೆ. ಗಾಯ್ಸ್, ನಾನಿವತ್ತು ಬೆಳಿಗ್ಗೆ ಎದ್ದಾಗ 10 ಗಂಟೆ ಆಗಿತ್ತು. ಗಾಯ್ಸ್, ನಾನೀಗ ಸ್ವಿಮ್ಮಿಂಗ್ ಮಾಡಲಿಕ್ಕೆ ಬಂದೆ. ಗಾಯ್ಸ್, ಇದೇ ನೋಡಿ ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ ಬಂದ ಬಾವಿ. ಮೊದಲೆಲ್ಲ ಇಲ್ಲಿ ಎಷ್ಟು ಜನ ಇರ್ತಾ ಇದ್ರು, ಈಗ ಯಾರು ಇರ್ತಾ ಇಲ್ಲ, ಫುಲ್ ಖಾಲಿ ಖಾಲಿ. ಬನ್ನಿ ಗಾಯ್ಸ್, ಸ್ವಿಮ್ಮಿಂಗ್ ಮಾಡೋಣ. ಒಬ್ಬನೇ ಸ್ವಿಮ್ಮಿಂಗ್ ಮಾಡ್ಲಿಕ್ಕಂತೂ ಫುಲ್ ಬೇಜಾರ್. ಫ್ರೆಂಡ್ಸ್ ಇದ್ರೆ ಫುಲ್ ಎಂಜಾಯ್ಮೆಂಟ್.
ಸ್ವಿಮ್ಮಿಂಗ್ ಮಾಡಿಕೊಂಡು ನಾನು ಸೀದಾ ಮತ್ತೆ ಮನೆಗೆ ಹೋದೆ. ಗೈಸ್ ಇಲ್ಲಿ ನೋಡಿ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಎಷ್ಟಾಗಿದ್ದಾರೆ ಅಂತ ಲೈವ್ ತೋರಿಸ್ತಾ ಇದ್ದಾನೆ ನಿಮಗೆ. ತುಂಬ ಜನ ವಿಡಿಯೋ ನೋಡ್ತೀರಾ ಬಟ್ ಯಾರು ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಸೊ ಗಾಯ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಆಗಿತ್ತು. ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು.